ಹಾಯ್ ನಮಸ್ಕಾರ, ನಾನು ನಿಮ್ಮ ಪೂರ್ಣಿಮಾ. ನಾನು ಯಾವಾಗ ವಿಡಿಯೋ ಮಾಡಬೇಕು ಅಂತ ರೆಗ್ಯುಲರಾಗಿ ಮಾಡಬೇಕು ಅಂತ ಅನ್ಕೊತೀನೋ ಒನ್ ಡೇ ಮಾಡಿದ್ರೆ ಮತ್ತೆ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ರೀಸನ್ ಬಂದು ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲಾದರೂ ಡೈಲಿ ರೆಗ್ಯುಲರಾಗಿ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇದು ನನಗೆ ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರೆ ನನ್ನ ಫಸ್ಟ್ ವಿಡಿಯೋ. ಈಗ ನಾನು 8 ಮಂತ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ನನ್ನ ಪಾಪುಗೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೀಶೋ ರಿವ್ಯೂ ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಕಡೆ ಸರ್ಚ್ ಮಾಡಿ ಏನೇನು ಬೇಕು ಅಂತ ಎಲ್ಲ ಹುಡುಕಿ ರಿವ್ಯೂ ನೋಡೇ ತೊಗೊಂಡಿದ್ದೀನಿ. ಆದರೆ ನಾನು ನನ್ನ ಚಾನಲಲ್ಲಿ ಜೆನ್ಯೂನ್ ಆಗಿ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಒಂದು ಬಂದು ಕೊಂಬೋ ಪ್ಯಾಕು, ಶಾರ್ಟ್ ಸ್ಲೀವ್ ಬಾಡಿ ಶೂಟ್ಸ್ ಅಂತ. ಇದೊಂದು ಕೊಂಬೋ ಪ್ಯಾಕ್. ನೋಡೋಣ, ಇದನ್ನು ಓಪನ್ ಮಾಡೋಣ. 3 ಪೀಸ್ ಆಫ್ ಕೊಂಬೋ ಅಂತ ಇತ್ತು. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ನಾನು ಫಸ್ಟ್ ಕಮೆಂಟಲ್ಲಿ ಟ್ಯಾಗ್ ಮಾಡಿರ್ತೀನಿ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡೋಣ. ಇದು ಬಂದಾಗಿಂದ ಇದು ಪ್ಯಾಕ್ ನೋಡಿಕೊಂಡು ಯಾವಾಗ ಓಪನ್ ಮಾಡ್ತೀನೋ ಅಂತಲೇ ಕಾಯ್ತಾ ಇದ್ದೀನಿ. ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಕ್ಯೂಟ್ ಆಗಿದೆ. 3 ಕಲರ್ಸ್, 3 ಲೈಟ್ ಕಲರ್ ಇದೆ, ಪಿಂಕೇ ಇದೆ. ಫುಲ್ ಡಾರ್ಕ್ ಕಲರ್ಸ್ ಇತ್ತು, ಲೈಟ್ ಕಲರ್ ಇತ್ತು. 2 ಮಿಕ್ಸ್ ಆಗಿರೋದು ಸ್ಟಾಕ್ ಇರಲಿಲ್ಲ. ಅದಕ್ಕೆ ನಾನು ಲೈಟ್ ಕಲರಲ್ಲೇ ಮಾಡಿದೆ. ಇದ್ರಲ್ಲಿ ನನ್ನ ಫೇವ್ರೆಟ್ ಪಿಕಾಚು ಇದೆ. ಇದು ತುಂಬ ಚೆನ್ನಾಗಿದೆ, ಕ್ಲಾತು ಚೆನ್ನಾಗಿದೆ. ನಂಗೆ ಓಕೆ ಅಂತ ಅನಿಸ್ತು. ನಾನು ಇದನ್ನು ರಿಟರ್ನ್ ಮಾಡಲ್ಲ, ಇದನ್ನು ನಾನು ಇಟ್ಕೊಳ್ತೀನಿ. ನಾನು ಇಷ್ಟು ಬೇಗ ಶಾಪಿಂಗ್ ಮಾಡ್ತಿರೋದೇ ಯಾವುದಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನು, ಎಕ್ಸ್ಚೇಂಜ್ ಆಫರ್ ಇರುತ್ತೆ ಅಂತ ಅಂದ್ಬಿಟ್ಟೆ ಮಾಡ್ತಿದ್ದೀನಿ. ಇದು ಎರಡನೇದು ಬಂದುಬಿಟ್ಟು 12 ಪೇರ್ಸು ಫುಲ್ ಕೊಂಬೋ ಇತ್ತು. ಇದನ್ನು ನಾನು ಬುಕ್ ಮಾಡಿದ್ದೆ. ಎಲ್ಲ ಇದೇ ಥರ ಬ್ಯಾಗಲ್ಲಿ ಕೊಟ್ಟಿದ್ದಾರೆ, ಈಸಿ ಕ್ಯಾರಿ ಮಾಡ್ಬೋದು. ಓಕೆ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು ನೋಡಿ. ಅಯ್ಯೋ, ಇಷ್ಟು ಪುಟಾಣಿ ಚಟಿ. ತುಂಬ ಚೆನ್ನಾಗಿದೆ. ಕ್ಲಾತು ಓಕೆ, ಕಾಟನ್ ಇದೆ. ನಾನು 0 to 3 ಮಂತ್ಸ್ಗೆ ಬೇಕಾಗಿರೋದು ಮಾಡಿದ್ದೆ. ಕಲರ್ಸ್ ಇದು ಲೈಟ್ ಗ್ರೀನ್, ರೆಡ್ ಎಲ್ಲ ಸೇಮು. ಇದು ಲೈಟ್ ವೈಲೆಟ್, ಲ್ಯಾವೆಂಡರ್, ವಾವ್, ಎಲ್ಲೋ ಮೇಲೆ ರ್ಯಾಬಿಟ್ ಇದೆ. ಇದು ವೈಲೆಟ್ ವಿತ್ ವಾಟರ್ ಮೆಲನ್ ಆ್ಯಪಲ್. ಇದು ಯಾವ ಕಲರ್? ಇದು ರೆಡ್ಡಾ ಯಾವುದೋ. ಇದ್ರ ಮೇಲೆ ಸ್ಟ್ರಾಬೆರಿ ಇದೆ, ಸೇಮ್ ಅದೇ ಥರ. ಇದರಲ್ಲೂ ಕಲರ್ಸ್ ಆಪ್ಷನ್ ಚೆನ್ನಾಗಿದೆ. ನೋಡೋಣ. ಈ ಕಲರ್ ಚೆನ್ನಾಗಿದೆ. ಆ ಕಲರ್ ಚೆನ್ನಾಗಿ ಕಾಣುತ್ತೆ. ಪುಟ್ಟ ಮಕ್ಳಿಗೆ ಇನ್ನೇನು ಆಪ್ಷನ್ ಇರುತ್ತೆ. ಕಣ್ಣು ಪಾಪು ಆಗುತ್ತೋ ಗೊತ್ತಿಲ್ಲ, ಅದಕ್ಕೆ ಇದೇ ಥರದ್ದು ತೊಗೊಂಡೆ. ಡೈಲಿ ಯೂಸ್ಗೆ ಚೆನ್ನಾಗಿದೆ. ವೈಟ್ ಕಲರ್ ಬೇಗ ಗಲೀಜಾಗುತ್ತೆ ಅನಿಸುತ್ತೆ. ಇದು ಮಾತ್ರ ಒಂದು ಬನಿಯನ್ ಕೊಟ್ಬಿಟ್ಟಿದ್ದಾರೆ. ಇಲ್ಲ, ಇದು ಸ್ವಲ್ಪ ಶಾರ್ಟ್ ಇದೆ ಅನ್ಸುತ್ತೆ, ಅದಕ್ಕೆ ಚೆನ್ನಾಗಿದೆ. ಇದು ನಮ್ಮ ಯಜಮಾನ್ರ ಹತ್ರ ಶರ್ಟ್ ಇದೆ, ಅವ್ರು ಆ ಶರ್ಟ್ ಹಾಕ್ಕೊಂಡಾಗ ಮ್ಯಾಚಿಂಗ್ ಹಾಕ್ಬೋದು. ಇದೇನೋ ಇಷ್ಟ ಆಗಿಲ್ಲ, ಹಳೆ ಬಟ್ಟೆ ಥರ ಇದೆ. ಇದು ಓಕೆ.
ಇನ್ನೊಂದಿದೆ. ಇದು ಸ್ವೆಟರ್ ಕೊಂಬೋ. ಎಲ್ಲರಿಗೂ ಎಲ್ಲೋ ಇಷ್ಟ ಆಗಲ್ಲ, ಆದರೆ ನಂಗೆ ಎಲ್ಲೋ ಇಷ್ಟ ಆಗುತ್ತೆ. ನಾನು ಹೋಮ್ ಕಮಿಂಗ್ ಔಟ್ಫಿಟ್ಗೆ ಎಲ್ಲೋ ಕಲರ್ನೇ ಚೂಸ್ ಮಾಡಿದ್ದೀನಿ. ಇದು ನನ್ನ ಪಾಪುಗೆ ಅಂತಲೇ ಮಾಡಿದ್ದು. ಯಾಕಂತಂದರೆ ಹಾಸ್ಪಿಟಲಿಂದ ಡೈರೆಕ್ಟ್ ಊರಿಗೆ ಹೋಗಬೇಕಾದ್ರೆ ಸ್ವಲ್ಪ ಗಾಳಿ ಇರುತ್ತಲ್ಲ, ಒಳಗಡೆ ಯಾವ ಬಟ್ಟೆ ಹಾಕಿದ್ರು ಮೇಲ್ಗಡೆ ಸ್ವೆಟರ್ ಹಾಕ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ಎಲ್ಲೋ ಕಲರ್ ಬುಕ್ ಮಾಡಿದ್ದು. ನನಗೂ ಎಲ್ಲೋ ಕಲರ್ ಒಂದು ಫೀಡಿಂಗ್ ಕುರ್ತಾ ಥರ ಮಾಡಿದ್ದೀನಿ, ಅವ್ರಿಗೂ ಒಂದು ಎಲ್ಲೋ ಕಲರ್ ಶರ್ಟ್ ಮಾಡಿದ್ದೀನಿ. ಹಾಗಾಗಿ ಇದನ್ನೇ ನಾನು ಚೂಸ್ ಮಾಡಿದ್ದು. ಓಕೆ, ಕ್ಯೂಟಾಗಿದೆ, ಸ್ವೆಟರ್ ಚೆನ್ನಾಗಿದೆ, ಕ್ವಾಲಿಟಿನೂ ಓಕೆ. ಏನು ರಿಟರ್ನ್ ಮಾಡೋ ಪ್ರಾಡಕ್ಟ್ ಅಂತ ಅನ್ನಿಸ್ತಿಲ್ಲ, ನನಗೆಲ್ಲ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಚೆನ್ನಾಗೇ ಇದೆ. ಕ್ಯೂಟ್ ಪ್ಯಾಂಟ್ ಮತ್ತು ಒಂದು ಟೋಪಿ ಮತ್ತು 2 ಕಾಲ್ ಗ್ಲೌಸ್. ಹ್ಯಾಂಡ್ ಗ್ಲೌಸ್ ಇಲ್ಲ. ಓಕೆ, ಇದು ನನ್ನ ಇವತ್ತಿನ ವಿಡಿಯೋ. ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬಂದು ಇದನ್ನು ಪ್ಯಾಕೇಜ್ನ ಓಪನ್ ಮಾಡಿದ್ದೀನಿ. ಇನ್ನೂ ತುಂಬ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ. ಏನೇನು ಬೇಕೋ ಎಲ್ಲ ನನಗೆ 8 ಮಂತ್ಸ್ವರೆಗೂ ನಾನು ವರ್ಕ್ ಮಾಡಿದೆ. ಅದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ. ನಾನು ಪ್ರೆಗ್ನೆಂಟ್ ಆದಾಗಿಂದನೂ ಅಂದ್ಕೊಂಡೆ ಇನ್ಮೇಲೆ ಡೈಲಿ ವೀಡಿಯೋಸ್ ಮಾಡ್ಕೊಂಡಿರೋಣ ಅಂತ. ಕೆಲಸ ಮಾಡೋವರೆಗೂ ತುಂಬ ಟಯರ್ಡ್ ಅಂತ ಅನ್ನಿಸ್ತಿತ್ತು, ಪ್ರೆಷರ್ ಅಂತ ಅನ್ನಿಸ್ತಿತ್ತು. ಆದರೆ ಕೆಲಸ ಬಿಟ್ಟು ಆಗಲೇ 10 ದಿನ ಆಯಿತು. ಇವಾಗ ತುಂಬ ಬೋರ್ ಹೊಡಿತಿದೆ. ಅದಕ್ಕೆ ನಾನು ನಿಮ್ಮ ಜೊತೆ ಆದರೂ ಶೇರ್ ಮಾಡಿಕೊಂಡು ವೀಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಒಂದು ಧೈರ್ಯದ ಮೇಲೆ ಈ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನೇ ಇದ್ದರೂ, ಏನೇ ಅನಿಸಿದ್ರು, ನಾನು ಏನಾದ್ರು ತಿದ್ಕೊಬೇಕು ಅಂತ ಅನಿಸಿದ್ರೆ, ಇಲ್ಲ ಯಾವ್ದಾದ್ರು ಲಿಂಕ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.